ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಣ್ವಿತ್ ಕ್ರಿಯೇಷನ್. ನೋಡಿ, ಸ್ಯಾರಿ ಫೋಲ್ಡಿಂಗ್ ಆಫ್ಟರ್ ಕುಚ್ ಯಾವ ರೀತಿ ನಾವು ಫೋಲ್ಡ್ ಮಾಡಿಡ್ಬೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಾನು 4 ಸ್ಯಾರೀಸ್ ತೊಗೊಂಡಿದ್ದೀನಿ. ಮುಂಚೆ ನಾನು ಕುಚ್ಚು ಹಾಕಿದ್ದೆ ಫ್ರೆಂಡ್ಸ್. ನೋಡಿ, ಫಸ್ಟ್ ಸ್ಯಾರಿ ನಾನು ಕುಚ್ಚು ಕ್ರೋಶದಿಂದ ಹಾಕಿದ್ದೆ. ತುಂಬಾ ಖರ್ಚು ಮಾಡಿ ಇಲ್ಲ ನಾವೇ ಎಲ್ಲ ನೀಡಲೆಲ್ಲ ತಂದು ತುಂಬ ಕಷ್ಟಪಟ್ಟು ಹಾಕಿರ್ತೀವಿ ಫ್ರೆಂಡ್ಸ್. ನೋಡಿ, ಈ ರೀತಿ ನಾನು ಹಾಕಿದ್ದೆ ಫ್ರೆಂಡ್ಸ್ ಫಸ್ಟ್ ಸ್ಯಾರಿಗೆ. ನನ್ನ ಸ್ಯಾರಿಗೆ ನೋಡಿ, ಈ ರೀತಿ ಎಲ್ಲ ಹಾಕಿ ಕುಚ್ಚೆಲ್ಲ ಈ ರೀತಿ ಎಲ್ಲ ಫಿನಿಶಿಂಗ್ ಎಲ್ಲ ಹೋಗ್ಬಿಟ್ರೆ ತುಂಬಾ ನಮಗೆ ಬೇಜಾರಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನೀಗ ಯಾವ ರೀತಿ ಸ್ಯಾರಿ ಫೋಲ್ಡಿಂಗ್ ಮಾಡಿಡಬೇಕು, ಈಗ ಫಂಕ್ಷನ್ಸ್ಗೆ ಎಲ್ಲಾದರೂ ಹೊರಗಡೆ ಹೋದಾಗ ನಾವು ಸ್ಯಾರಿನ ಮಡ್ಚಿ ಇಡಲೇಬೇಕಾಗುತ್ತೆ. ಅದಕ್ಕೆ ಒಂದು 5 ಮಿನಿಟ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಟು ಫೋಲ್ಡಿಂಗ್ ಮಾಡಿ ನೀಟಾಗಿ ಮಡ್ಚಿಟ್ರೆ ಇನ್ನೊಂದು ಸರಿ ನಮಗೆ ಈ ರೀತಿ ಕುಚ್ಚು, ಯಾವುದೇ ಕುಚ್ಚಾಗಲಿ ಕ್ರೋಶೆ ಡಿಸೈನ್ ಆಗಲಿ, ನಮಗೆ ಫೈನಲ್ ಫಸ್ಟ್ ಯಾವ ರೀತಿ ನಾವು ಹಾಕ್ಸಿ ಇಟ್ಟಿರ್ತೀವಲ್ಲ ಅದೇ ರೀತಿಯೇ ಇರುತ್ತೆ ಫ್ರೆಂಡ್ಸ್. ನೋಡಿ, ನಾನು ಕುಚ್ಚೆಲ್ಲ ಯಾವ ರೀತಿ ಆಗಿಬಿಟ್ಟಿದೆ ಅಂತ, ಯಾವ ರೀತಿ ಫೋಲ್ಡಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇನ್ನೊಂದು ಸ್ಯಾರಿನೂ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತ. ಕುಚ್ಚೆಲ್ಲ ಈ ರೀತಿ ಆಗಿದೆ ಅಂತ ಅಂದಾಗ ನೆಕ್ಸ್ಟು ನಾವು ಯಾವ್ದಾದ್ರು ಫಂಕ್ಷನ್ಸ್ ಈ ಸ್ಯಾರಿ ಉಟ್ಕೊಂಡು ಹೋದಾಗ ಏನೂ ಒಂಥರ ಚೆನ್ನಾಗಿ ಅನಿಸಲ್ಲ ಫ್ರೆಂಡ್ಸ್. ನೋಡಿ, ಫಿನಿಶಿಂಗು ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಅಲ್ವಾ. ಮತ್ತು ಇದನ್ನು ಸರಿ ಮಾಡ್ಕೋಬೇಕು ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ ಅಲ್ವಾ. ಅದಕ್ಕೋಸ್ಕರ ನಾವು ಕುಚ್ಚು ಹಾಕ್ಸಿ ಅಮೌಂಟು ಜಾಸ್ತಿ ಕೊಟ್ಟು ಹಾಕ್ಸಿರ್ತೀವಿ, ಇಲ್ಲ ನಾವೇ ಹಾಕ್ಕೊಂಡಿರ್ತೀವಿ ಇಷ್ಟಪಟ್ಟು. ಈ ರೀತಿ ಎಲ್ಲ ಆಗಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಅದಕ್ಕೆ ಯಾವ ರೀತಿ ಫೋಲ್ಡಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ಯಾರಿನ ನಾನು. ನೋಡಿ, ಈ ರೀತಿ ನಾವು ಯಾವ ರೀತಿ ನಾವು ಮಾಡ್ಕೊತೀವೋ ಆ ಥರ 2 ಫೋಲ್ಡ್ಸ್ ಮಾಡಿಕೊಂಡು ನೆಕ್ಸ್ಟು ಸ್ಯಾರಿನ ಈ ರೀತಿ ಹಾಕ್ಕೊಂಡು ನೆಕ್ಸ್ಟ್ ಫುಲ್ ಸ್ಯಾರಿನ ನಾವು ಈ ರೀತಿ ಹಾಕ್ಕೊಂಡು ಫೋಲ್ಡಿಂಗ್ ಮಾಡ್ಕೊತೀವಿ. ಆದರೆ ಈ ರೀತಿ ಹಾಕ್ಕೋಬೇಡಿ ಫ್ರೆಂಡ್ಸ್, ಸ್ವಲ್ಪ ಗ್ಯಾಪ್ ಇರಬೇಕು. ಈಗ ಕುಚ್ಚಿಗೂ ಸ್ವಲ್ಪ ಸ್ಯಾರಿಗೂ 4 ಫೋಲ್ಡಿಂಗ್ ಮಾಡಿದಾಗ ಒಂದು ಸ್ವಲ್ಪ ಈ ರೀತಿ ಇಷ್ಟು ಗ್ಯಾಪ್ ಬಿಟ್ಟು ನಾವು ಫೋಲ್ಡಿಂಗ್ನ ಮಾಡಬೇಕು. ಕುಚ್ಚು ಸ್ವಲ್ಪ ಹಿಂದೆನೇ ಬರಬೇಕು, ಬ್ಯಾಕ್ ಸೈಡೇ ಬರಬೇಕು ಫ್ರೆಂಡ್ಸ್. ಈ ರೀತಿ ಬಂದಾದಮೇಲೆ ನೋಡಿ, ಈ ರೀತಿ ಸ್ಯಾರಿನ ನೀಟಾಗಿ ಸರಿ ಮಾಡ್ಕೊಳ್ಳಿ. ಕುಚ್ಚು ಏನು ಹಾಕಿರ್ತೀವಲ್ಲ ಅದಕ್ಕೂ ಒಂದು ಸ್ವಲ್ಪ ಎಡ್ಜಿಗೂ ಸ್ವಲ್ಪ ಸ್ಪೇಸ್ ಇರಬೇಕು ಫ್ರೆಂಡ್ಸ್. ಈ ರೀತಿ ಸ್ಪೇಸ್ ಮಾಡಿಕೊಂಡು ನೆಕ್ಸ್ಟ್ ಫೋಲ್ಡಿಂಗ್ನ ಫುಲ್ ಸ್ಯಾರಿ ಎಡ್ಜಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಕುಚ್ಚು ಹಾಕಿರೋದು ಮಾತ್ರ ಅದು ಹಿಂದೆ ಹೋಗಬೇಕು, ಬ್ಯಾಕ್ ಸೈಡ್ ಸ್ವಲ್ಪ ಇದು ಎಂಡಿಗೆ ಬರಲಿ. ಈ ರೀತಿ ಬಂದಮೇಲೆ ನೀಟಾಗಿ ಐರನ್ ಯಾವ ರೀತಿ ಮಾಡ್ಕೊತೀವಲ್ಲ ಆ ರೀತಿ ತಿಕ್ಕೊಂಡು ನೆಕ್ಸ್ಟು ನೋಡಿ, ಈ ರೀತಿ ಫೋಲ್ಡಿಂಗ್ ಯಾವ ರೀತಿ ನೀವು ನಾರ್ಮಲಾಗಿ ಮಾಡ್ತೀರಲ್ಲ ಫ್ರೆಂಡ್ಸ್ ಫೋಲ್ಡು, ಆ ರೀತಿ ಮಾಡ್ಕೊಂಡು ನೋಡಿರಿ ಒಳಗಡೆ ಯಾವ ರೀತಿ ಸೇಫಾಗಿದೆ ಅಂತ. ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿಯೇ ಫೋಲ್ಡ್ ಮಾಡಿ ನೀವು ಜಸ್ಟ್ ಇನ್ನೊಂದು 5 ಮಿನಿಟ್ಸ್ ಟೈಮ್ ಕೊಟ್ಟರೆ ನೀಟಾಗಿ ನೀವು ಕುಚ್ಚು ಯಾವ ರೀತಿ ಹಾಕ್ಸಿರ್ತೀವೋ ಅದೇ ರೀತಿ ಎಷ್ಟೇ ವರ್ಷಗಳಾದರೂ ನೀಟಾಗಿರುತ್ತೆ ಫ್ರೆಂಡ್ಸ್. ನೋಡಿ, ನಾನು ಈಗ ಒಂದು ಸ್ಯಾರಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಡಿಸ್ಕೊಂಡು ನೀವು ಯಾವುದ್ರಲ್ಲಾದರೂ, ಇಲ್ಲ ಕಾಟನ್ದ್ರಲ್ಲಾದರೂ, ಕಾಟನ್ ಪಂಚೆನಾದರೂ, ಕಾಟನ್ ವೇಲಾದರೂ ನೀವು ಯಾವುದರಲ್ಲಿ ಫೋಲ್ಡ್ ಮಾಡಿ ಇಟ್ಕೊತೀರೋ ಅಲ್ಲಿ ಸೇಫಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಇನ್ನೊಂದು ಸ್ಯಾರಿ ಅದೇ ರೀತಿ ಇನ್ನೊಂದು ಸ್ಯಾರಿನೂ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಸ್ಯಾರಿ ತೋರಿಸಿದ್ದು ಕ್ರೋಶಾ ಡಿಸೈನು, ಇದು ಬೇಬಿ ಕುಚ್ಚು. ಅದೇ ರೀತಿ ಸ್ವಲ್ಪ ಸ್ಪೇಸ್ ಕೊಟ್ಟು ನೀವು 4 ಫೋಲ್ಡಿಂಗ್ ಯಾವ್ದು ಮಾಡ್ಕೊತೀವಲ್ಲ ಫ್ರೆಂಡ್ಸ್ ಆ ರೀತಿ ಸ್ವಲ್ಪ ಸ್ಪೇಸ್ ಬಿಟ್ಟು ಸ್ಯಾರಿನ ಮಡ್ಚ್ಕೊಂಡು ಈ ರೀತಿ ಸ್ವಲ್ಪ ತಿದ್ದಿ ಒಂದು ಸ್ವಲ್ಪ, ಯಾಕಂದರೆ ನಾವು ಐರನ್ ಮಾಡಿರೋ ಈ ರೀತಿಯೇ ಕಾಣಿಸುತ್ತೆ ರೇಷ್ಮೆ ಸೀರೆಗಳಿಗೆ. ಈ ರೀತಿ ಆರಾಮಾಗಿ ಫೋಲ್ಡ್ ಮಾಡಿಕೊಂಡು ನೀವು ಸೆಕ್ಯೂರಾಗಿ ಇಟ್ಕೋಬೋದು. ನೋಡಿ, ಯಾವ ರೀತಿ ಸೆಕ್ಯೂರಾಗಿ ಕಾಣ್ತಾ ಇದೆ ಕುಚ್ಚು ಅಂತ. ಇದೇ ರೀತಿ ನೀವು ಫೋಲ್ಡ್ ಮಾಡಿಕೊಂಡು ಕವರೆಲ್ಲ ಆಗಲಿ, ಸ್ಯಾರಿ ಕವರ್ ಬರುತ್ತೆ ಫ್ರೆಂಡ್ಸ್ ಈಗಂತೂ ಡಿಫ್ರೆಂಟು. ಇನ್ನೊಂದು ರೀತಿ ಯಾವ ರೀತಿ ಅಂಗಡಿಯಲ್ಲಿ ಎಲ್ಲ ಸೀರೆ ಎಲ್ಲ ಕೊಡ್ತಾರಲ್ಲ ಫ್ರೆಂಡ್ಸ್, ಫೋಲ್ಡ್ ಮಾಡಿ ಆ ರೀತಿ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ಫೋಲ್ಡ್ ಮಾಡಿ ಅರ್ಧ ಸ್ಯಾರಿಗೆ, ಇನ್ನೊಂದು ಅರ್ಧ ಹಾಫ್ಗೆ ಇನ್ನೊಂದು ಕಡೆ ನೆಕ್ಸ್ಟ್ ಇನ್ನೊಂದು ಫೋಲ್ಡ್ ಮಾಡಿ. ನೋಡಿ, ಇದು ಹೊರಗಡೆ ಯಾವಾಗ ಅಂಗಡಿಯಲ್ಲೆಲ್ಲ ನಾವು ಸ್ಯಾರಿ ತಗೊಳಕ್ಕೆ ಹೋಗ್ತೀವಲ್ಲ ಫ್ರೆಂಡ್ಸ್, ಅಲ್ಲಿ ಫೋಲ್ಡ್ ಮಾಡಿಕೊಡ್ತಾರಲ್ಲ ಆ ರೀತಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದನ್ನು ಯಾವ ರೀತಿ ಸೆಕ್ಯೂರ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಎಷ್ಟೇ ವರ್ಷ ಆದರೂ ಕುಚ್ಚು ಆಚೆ ಈಚೆ ಆಗೋಲ್ಲ. ಫಿನಿಶಿಂಗ್ ಯಾವ ರೀತಿ ಇರುತ್ತೋ ಫಸ್ಟ್ ಯಾವ ರೀತಿ ಹಾಕ್ಸ್ಕೊಂಡಿರ್ತೀವೋ ಅದೇ ರೀತಿಯೇ ಇರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ನೀವು 2 ವೇಯಲ್ಲಿ 2 ಟ್ರಿಕ್ಸ್ ತೋರಿಸಿದ್ದೀನಿ ಫ್ರೆಂಡ್ಸ್. ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ನಾನು ಹಾಕೋ ವೀಡಿಯೋಸ್ ಎಲ್ಲ ಹೇಗಿದೆ ಅಂತ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಫ್ರೆಂಡ್ಸ್. ನೋಡಿ, ಈ ರೀತಿ ನೀವು ಸ್ಯಾರಿ ಕವರ್ಗೆ ಹಾಕಿಟ್ಕೋಬೋದು, ಇಲ್ಲ ಕಾಟನ್ದು ಪಂಜೆ ಎಲ್ಲಾದ್ರೂ ಫೋಲ್ಡ್ ಮಾಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ನಾನು ಹ್ಯಾಂಗರ್ಗೆ ಯಾವ ರೀತಿ ಹಾಕೋದು ಅಂತಲೂ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಹ್ಯಾಂಗರ್ಗೆ ಹಾಕ್ತಾಯಿದ್ದೀನಿ ನಾನು. ಹ್ಯಾಂಗರ್ಗೆ ಹಾಕೂ ನೀವು ಆರಾಮಾಗಿ ಇಟ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ರೀತಿ ಕಾಣ್ತಾ ಇದೆ ಫೈನಲ್ ಲುಕ್ಕು. ನೀವೇನಾದರೂ ಕುಚ್ಚಾಕಿ ಹೊರಗಡೆಯವ್ರು ಕೊಡ್ತಾ ಇದ್ದೀರಾ ಅಂದರೆ ಅವ್ರಿಗೆ ಕೊಡೋ ತನಕ ಈ ರೀತಿ ಹ್ಯಾಂಗರ್ಗೆ ಹಾಕಿ ಇಡ್ಬೋದು ಫ್ರೆಂಡ್ಸ್, ಸೆಕ್ಯೂರ್ ಆಗಿರುತ್ತೆ. ನೋಡಿ, ಎಷ್ಟು ಸೂಪರಾಗಿ ಕಾಣ್ತಿದೆ ಅಲ್ವಾ.
ಜಲ್ಲಿ ರೇಷ್ಮೆ ಸೀರೆಗಳನ್ನೆಲ್ಲ ಈ ರೀತಿ ಫೋಲ್ಡ್ ಮಾಡಿ ಇಡ್ತೀನಿ ಫ್ರೆಂಡ್ಸ್. ಎಷ್ಟೇ ವರ್ಷ ಆದರೂ ನೀಟಾಗಿರುತ್ತೆ ಫ್ರೆಂಡ್ಸ್ ಕುಚ್ಚುಗಳು. ನೋಡಿ ಫೋಲ್ಡಿಂಗು ಈ ರೀತಿ ಮಾಡಿಕೊಂಡು ಅಮೌಂಟ್ ಕೊಟ್ಟು ಎಲ್ಲ ಕುಚ್ಚು ಹಾಕ್ಸಿರ್ತೀರ, ಎಲ್ಲ ನೀವೇ ಹಾಕ್ಕೊಂಡಿರ್ತೀರ ಫ್ರೆಂಡ್ಸ್. ಅದನ್ನು ಹಾಳು ಮಾಡ್ಕೋಬೇಡಿ. ನೋಡಿ ಈ ಟ್ರಿಕ್ನ ಯೂಸ್ ಮಾಡಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.